A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಹೇಳ್ತೀನಿ ಅಂತ ಹೇಳಿದ್ರೆ ಅವರು ಒಂದು ಕಡ್ಡಿಯನ್ನಾದ್ರೆ ಯಾರು ಮುರಿಬೋದು. ಒಂದು ಕಡ್ಡಿನ ಮುರಿದು ಹಾಕ್ಬಿಡ್ಬೋದು. ಆ 2 ಕಡ್ಡಿ ಇದ್ರೂ ಮುರಿದು ಹಾಕ್ಬಿಡ್ಬೋದು. ಅದೇ 10 ಕಡ್ಡಿನ ಒಂದು ದಾರ ಸುತ್ತು ಮುರಿ ಅಂದ್ರೆ ಆಗುತ್ತಾ? ಆಗೋದಿಲ್ಲ ಅಲ್ವಾ? ಗುರುಪ್ರಸಾದ್ ಒಬ್ಬರೇ ಹೋದ್ರೆ ಎದುರಿಸ್ಬಿಡ್ತಾರೆ, ಸಿಂಹ ಒಬ್ಬರೇ ಹೋದ್ರೆ ಎದುರಿಸ್ಬಿಡ್ತಾರೆ. ನಾವು ನೀವೆಲ್ಲ ಹೋದ್ರೆ ಏನ್ ಅನ್ಬೋದಪ್ಪ? ಯಾರು ಎದುರಿಸ್ತಾರ ನಮ್ಮ? ಆಗುವುದೇ ಇಲ್ಲ. ಆ ಜಗತ್ತಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ ಅಲ್ವಾ? ನಮ್ಮ ಏನು ಗಿಲ್ಟಿ ಕಾನ್ಶಿಯಸ್ ಇಂದ ಅಲ್ವಾ, ನಮ್ಮ ಕೀಳರಿಮೆಯಿಂದ ನಮ್ಮ ಕೈಲಾಗಲ್ಲ ಅಂತ ಯಾವ ಕೆಲಸವೂ ಜಗತ್ತಲ್ಲಿ ಆಗ್ತಾನೆ ಇಲ್ಲ ಸಾಕಷ್ಟು ಕಡೆ. ಹಂಗಾಗಿ ನಾವೆಲ್ಲ ಹೋರಾಟ ಮನೋಭಾವನೆಯನ್ನ ಮೈಗೂಡಿಸ್ಕೋಬೇಕಾಗ್ತದೆ. ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ ಅಲ್ವಾ? ಮಾಡ್ಬೇಕಾದ ಕರ್ತವ್ಯ ಯಾರ್ದು? ನಮ್ದು. ಅದಕ್ಕೆ ಬಸವಣ್ಣವ್ರು ಅವತ್ತು ಹೇಳಿದ್ರು, ಕಾಯಕದಿಂದ ಕೈಲಾಸ ಕಣಪ್ಪ ಅಂತ ಹೇಳಿದ್ರು ಅಲ್ವಾ? ವರ್ಕ್ ಈಸ್ ವರ್ಷಿಪ್, ಲೇಟೆಸ್ಟ್ ವರ್ಕ್ ಅಂತಕ್ಕಂಥ ಮಾತ್ರ ಎಂತ ಮಾತಾಡಿದ್ರು ಅವತ್ತು. ಕಳೆ ಬೇಡ ಅಂದ್ರು, ಕೊಲ ಬೇಡ ಅಂದ್ರು, ಕಳ್ತನ ಮಾಡಬೇಡ, ಡುಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನುಳಿಸುವ ಪರಿ ಅಂತ ಹೇಳಿ ಮಾತು ಹೇಳಿದ್ರು. ಎಂಥ ಒಂದು ವಚನದಲ್ಲಿ ಎಷ್ಟು ಅರ್ಥ ಇದೆ. ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ರಾಮಾಯಣ ಅಲ್ಲ, ಬೈಬಲ್ ಅಲ್ಲ, ಇನ್ನೊಂದು ಕುರಾನ್ ಅಲ್ಲ. ಧರ್ಮದ ಮೂಲ ದಯೇ ಧರ್ಮದ ಮೂಲವಯ್ಯ ಅಂದ್ರು. ಏನಿರ್ಬೇಕು ಹನುಮಂತಪ್ಪ? ದಯೆ ಇರ್ಬೇಕು. ಬಾಗಲಕೋಟೆಯಿಂದ ಬಂದಿದ್ದೀರಿ, ಆ ಬಸವಣ್ಣವ್ರ ಸ್ಥಳ ಹೊಡಿಲಿ ಅವ್ರಿಗೆಲ್ಲ ಚಪ್ಪಾಳೆ ನೋಡಿ. ನಾವು ಹೋಗಿದ್ದು ಅಲ್ಲಿ ಬಾಗಲಕೋಟೆ ರಾಮಪುರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವು. ಅನೇಕ ಕಾರ್ಯಕ್ರಮ ಅಲ್ವಾ, ಇದು ಇನ್ನೊಂದು ಮೆರವಣಿಗೆ ಎಲ್ಲ ಮಾಡಿ ಕನ್ನಡ ಪರ ಹೋರಾಟವನ್ನು ಮಾಡಿ ಸೋಮಣ್ಣ, ಏಜಿಯಾಜ್ ಇವರೆಲ್ಲ ಬಂದಿದ್ರು. ಬಾಗಲಕೋಟೆ, ರಾಮಪುರ, ಹುನಗುಂದ ಅಲ್ಲೆಲ್ಲ ಕನ್ನಡ ಪರ ಹೋರಾಟವನ್ನು ಮಾಡಿದ್ರು. ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಅನೇಕ ಶರಣರು ಬಸವಣ್ಣವ್ರು ನೋಡಿ 12ನೇ ಶತಮಾನದಲ್ಲಿ ಲಕ್ಷಾಂತರ ಸರಳ ಕನ್ನಡದಲ್ಲಿ ವಚನಗಳನ್ನ ಬರೀತಾರೆ. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು ಅಲ್ವಾ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚೆ ಓದನ್ನೇಬೇಕು ಅಂತ. ಯಾವ್ದಾರ ಒಬ್ಬ ಮನುಷ್ಯ ಮಾಡಿದ್ರೆ ನಾವು ಕನ್ವಿನ್ಸ್ ಮಾಡಕ್ ಹೋಗ್ತೀವಿ. ಯಾವ್ದಾರ ಆಫೀಸಲ್ಲಿ, ಕಚೇರಿಗಳಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇರ್ತಾರೆ, ಕನ್ವಿನ್ಸ್ ಅವ್ರ ಮನಸ್ಸನ್ನ ಗೆಲ್ಲುವಂತ ಕೆಲಸ ಆಗ್ಬೇಕು ಅಲ್ವಾ? ನಮ್ಮ ನೋಡಿ ಅವ್ರು ನಿಂತ್ಕೋಬೇಕು, ನಮ್ಮನ್ನ ಕೂತ್ಕೊಳ್ಳಿ ಸ್ವಾಮಿ ಅನ್ಬೇಕು ಅಲ್ವಾ? ಅದಕ್ಕೆ ನಾವು ಕಡ್ಡಾಯವಾಗಿ ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ಎಲ್ಲ ಪದಾಧಿಕಾರಿಗಳು ಕಡ್ಡಾಯವಾಗಿ ನಮ್ಮ ಶಾಲೆಗಳನ್ನ ತೆಗಿಬಾರ್ದು ಅಲ್ವಾ? ನಮ್ಗೆ ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ನಮ್ಮ ಐಡೆಂಟಿ ಕಾರ್ಡ್ ಆಗ್ಬೋದು, ಮತ್ತೊಂದಾಗ್ಬೋದು, ಇಡೀ ರಾಜ್ಯಾದ್ಯಂತ ಅವ್ರು ಒಬ್ಬರೇ ಇರಲಿ, ಇಬ್ಬರೇ ಇರಲಿ. ಈಗ ಹನುಮಂತಪ್ಪನವ್ರು ಮೊದಲನೇ ವರ್ಷ ಕಾರ್ಯಕ್ರಮ ಮಾಡಿದಾಗ ಕಷ್ಟ. ಮನೆ ಮಾರಬೇಕಾಗಿಲ್ಲ, ಜಮೀನು ಮಾರಬೇಕಾಗಿಲ್ಲ, ನಮ್ಮ ಕಾರ್ ಮಾರಬೇಕಾಗಿಲ್ಲ, ವಾಚ್ ಉಂಗುರ ಮಾರಬೇಕಾಗಿಲ್ಲ ಅಲ್ವಾ? ಇರೋರು 4 ಜನ ದೇವರಾಜೇಗೌಡರು ಲಕ್ಷಾಂತರ ರೂಪಾಯಿ ಅವ್ರ ಪೆನ್ಷನ್ ಬರ್ತದೆ. ನಡೆದಿ ಸಾರಂದ್ರೆ ಅವ್ರು ಕಾರ್ ತಗೊಂಡು 20,000 ರೂಪಾಯಿ ಡೀಸೆಲ್ ಹಾಕೊಂಡು ಇಡೀ ರಾಜ್ಯಾದ್ಯಂತ ಬರ್ತಾರೆ ಅಲ್ವಾ? ಹೊಡಿಬೇಕು ಅವ್ರಿಗೆ ಚಪ್ಪಾಳೆ. ಭಗವಂತ ಎಲ್ಲ ಕೊಟ್ಟಿದ್ದಾರೆ ಅಲ್ವಾ? ಉಪಯೋಗಿಸ್ಕೋಬೇಕು ನಾವು ಅಲ್ವಾ? ಅದೇ ರೀತಿ ನಮ್ಮ ಸುರೇಶ್ ಸಾಹೇಬರು ಭಗವಂತ ಪೆನ್ಷನ್ ಕೊಟ್ಟಿದ್ದಾರೆ, ಮಕ್ಕಳೆಲ್ಲ ಅನುಕೂಲವಾಗಿರ್ತಾರೆ ಅಲ್ವಾ? ಬರೋದು ನನ್ನ ಪೆನ್ಷನ್ ಅರ್ಧ ಖರ್ಚಾಗ್ಲಿ, ಸಮಾಜ ಸೇವೆ ನಡಿ ನೀವು ನಾವು ಮಾಡೋಣ ಅಂತಕ್ಕಂಥ ಮಾತು ಹೇಳ್ತಾರೆ. ಈ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇವತ್ತು ಹಣ ಯಾರು ಸಂಪಾದನೆ ಮಾಡ್ಬೋದು, ಆದ್ರೆ ಗುಣ ಸಂಪಾದನೆ ಮಾಡೋದು ಬಹಳ ಕಷ್ಟ. ತಾವೆಲ್ಲ ಗುಣವಂತರು, ಎಲ್ಲ ಶಕ್ತಿ ಇರ್ತಕ್ಕಂಥವ್ರು. ಎಷ್ಟು ಚೆನ್ನಾಗಿ ನೋಡಿದ್ರು ಸಂತೋಷ ಆಯ್ತದೆ. ಇವತ್ತು ಒಂದು ಸೆಷನ್ ನಡೀತಾ ಇದೆ ಅಧ್ಯಕ್ಷರೇ ಅಲ್ವಾ? ಲೋಕಸಭೆ, ವಿಧಾನಸಭೆಯಲ್ಲಿ ಕಿತ್ತಾಡ್ತಾರೆ. ನಮ್ಮ ಎಲ್ಲ ಸದಸ್ಯರು, ಎಲ್ಲ ಶಾಸಕರಿದ್ದಂಗೆ ಕೂತ್ಕೊಂಡು ನೋಡಿದ್ರೆ ಎಷ್ಟು ಗೌರವ ಅನಿಸ್ತದೆ ಇರ್ತಕ್ಕಂಥ ಶಾಶ್ವತವಾದ ಮತದಾರರು ಅಂತ ಹೇಳ್ತಾರೆ. ನಮ್ಮ ಮತ ನಮ್ಮ ಹಕ್ಕು ಅಂತ. ಹಾಗೆ ನಾವೇ ಶಾಶ್ವತವಾದ ಶಾಸಕರು. ಹೌದೌದು. ಈಗ ತಾವೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದಂಗೆ. ನಮ್ಮ ಸಿಂಹಾಶಿವ ಕೂಡ ಚೆನ್ನಾಗಿ ಹೇಳ್ತಾರೆ. ನೀವೆಲ್ಲ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಗೆ ಹೇಳಿ, ವೈಯಕ್ತಿಕವಾಗಿ ನಿಮ್ಮ ಮನೆದಿರ್ಬೋದು, ಜಮೀನ್ದಿರ್ಬೋದು. ಇವ್ರು ಹಾಗೆ ಮೊನ್ನೆ ಮಂಗಳೂರು ಹೊರಟೋಗಿದ್ದು, ಯಾರು ಅಕ್ಕಪಕ್ಕ ಮನೆ ಕಿತ್ತಾಡ್ತಾರೆ ಅಂತ ಹೇಳಿ ಹೋಗಿ ಅಲ್ಲಿ ಗಲಾಟೆ ಹಾಕಿ ಇವ್ರ ಮೇಲೆ ಒಂದು FIR ಆಗೋಯ್ತು. ಆದ್ರೂ ಅವರು ದಕ್ಕಲಿಲ್ಲ, ಇದ್ದಂಗೆ ಆಗ್ಲಿ ಅಂತ ಅಲ್ಲಿ ಫೈಟ್ ಮಾಡಿ ಅವರು ಹಂಚ್ಕೊಳ್ಳಿಲ್ಲ. ಹಾಗೆ ನಾವು ಪ್ರತಿ ಒಂದು ಇರ್ತಕ್ಕಂಥ ಎಲ್ಲ ಸದಸ್ಯರು ನಮ್ಮ ಮನೆಯ ಸದಸ್ಯರಿದ್ದಂಗೆ. ನಮ್ಮ ಮನೆ ಯಾವ್ದಪ್ಪ ಅಂದ್ರೆ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ನಮ್ಮ ಮನೆ ಅಲ್ವಾ? ಈ ಮನೆ ಒಳಗಡೆ ನಾವೆಲ್ಲ ನಮ್ಮ ವೈಯಕ್ತಿಕ ಸಮಸ್ಯೆ ಆಗ್ಬೋದು, ಸಮಾಜದ ಸಮಸ್ಯೆ ಆಗಿರ್ಬೋದು, ಇರ್ತಕ್ಕಂಥ ಯಾವುದೇ ಒಂದು ಭ್ರಷ್ಟಾಚಾರ ಆಗಿರ್ಬೋದು, ಇದನ್ನೆಲ್ಲ ಇವತ್ತೊಂದು ದಿವಸ ಭಾರತ ದೇಶದಲ್ಲಿ ಅನೇಕ ಸಮಸ್ಯೆಗಳಿದೆ, ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದೆ. ಇರ್ತಕ್ಕಂಥ 64-65 ಎಲ್ಲ ಇಲಾಖೆಗಳಲ್ಲಿ ಇವತ್ತು ಭ್ರಷ್ಟಾಚಾರಗಳಾಗ್ಬೋದು, ಸೇವಾ ನ್ಯೂನತೆಗಳು ಅಲ್ವಾ? ಯಾವುದೇ ಬ್ಯಾಂಕ್ಗಳಲ್ಲಿ ನೋಡಿ, ಇವತ್ತು ಬ್ಯಾಂಕ್ಗಳಲ್ಲಿ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಬಿಟ್ಟು ಮನೇಲಿ ಮಲಿಕೊಂಡಿದ್ರೆ ರಾತ್ರಿ 12 ಗಂಟೆಗೆ ಮೆಸೇಜ್ ಬರ್ತದಿಂದ 50,000 ಕಟ್ಟಾಗಿ ಹೋಗೋದು, 30,000
20,000 ಕಟ್ಟಾಗದು 20 ಜನ ಬೆಳಿಗ್ಗೆ ಎದ್ದು ಹೋಗಿ ಕೇಳಿದ್ರೆ ಏನ್ರಿ 20,000 ಕಟ್ಟಾಗೋದಂದ್ರೆ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ. ಅದಕ್ಕೊಂದು ಕನ್ಸ್ಯೂಮರ್ ಕಮಿಷನ್, ಅದಕ್ಕೊಂದು ಸೆಂಟ್ ಪೊಲೀಸು, ಅದಕ್ಕೊಂದು 1098 ಅಂತದ್ದು ಯಾವುದು ನಂಬರ್ಗಳು 28 ಫೋನ್ ಮಾಡ್ಕೊಂಡು ಹೋಗ್ಬೇಕು. ಯಾವ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ನಾವು ಅಚ್ಚುಕಟ್ಟಾಗಿ ಡ್ರೆಸ್ ಮಾಡ್ಕೊಂಡ್ಬಂದು ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ನಾವೆಲ್ಲ ನಮ್ಮ ವಾಯ್ಸ್ ಅನ್ನ ಜೋರ್ ಮಾಡಬೇಕು, ಎಲ್ಲ ಕಾನೂನಾತ್ಮಕವಾಗಿರ್ಬೇಕು ಅಲ್ವಾ. ನಾವು ಕಾನೂನನ್ನ ನಾವು ಗೌರವಿಸ್ಬೇಕು. ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ ಅಂತಕ್ಕಂಥದ್ದು. ತಪ್ಪು ಒಂದೇ ನಿಮಿಷ, ಶಿಕ್ಷೆ ಅನುಭವಿಸೋದು ವರ್ಷಾನುವರ್ಷ. ಒಂದು ಮಾತಾಡೋದು ಒಂದು ಸುಲಭ, ಒಬ್ರು ಬೈಯೋದು ಒಂದು ಸುಲಭ. ಆ ಒಂದು IPC ಮತ್ತೊಂದು CRPC ಕಾನೂನು ಚೌಕಟ್ಟಲ್ಲಿ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ ಅಲ್ವಾ. ನಾವು ಯಾರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡೋಂಗಿಲ್ಲ, ಯಾರಿಗೂ ಬೈಯೋಂಗಿಲ್ಲ, ಹೊಡೆಯಂಗಿಲ್ಲ. ಆದ್ರೆ ನಮ್ಮ ವಿಷಯಕ್ಕೆ ಬಂದ್ರೆ ನಾವು ಯಾರನ್ನೂ ಕೊಡೋಂಗಿಲ್ಲ ಅಲ್ವಾ. ಯಾರೋ ಹೇಳಿ ಮಹಾತ್ಮ ಗಾಂಧಿ ಹೊಡೆಸ್ಕೊಂಡು ಹೊಡೆದಿಂದ ಹೊಡಿಯಪ್ಪ ಅನ್ನೋಕಾಯ್ತದ? ಆಗೋದಿಲ್ಲ ಅಲ್ವಾ. ಫೈಟ್ ಚಿಕ್ಕದೋ ಅಥವಾ ದೊಡ್ಡದೋ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು, ಹೋಬಳಿ ಮತ್ತು ಗ್ರಾಮ ಘಟಕಗಳಲ್ಲಿ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ಒಂದೊಂದು ಎಲ್ಲೆಲ್ಲ ಅವಕಾಶ ಆಗುತ್ತೋ ಅಲ್ಲೆಲ್ಲ ನಾಮಫಲಕಗಳನ್ನ ಹಾಕ್ಬೇಕು. ಈಗ ಪುಟ್ಟಣ್ಣಯ್ಯನವರಿದ್ದಾಗ ರೈತ ಸಂಘದ ಎಲ್ಲೆಲ್ಲ ಕಡೆ ಹಾಕ್ತಿದ್ರು, ಕರ್ನಾಟಕ ರಾಜ್ಯ ರೈತ ಸಂಘ, ಇದು ತಾಲೂಕು ಘಟಕ, ಹೋಬಳಿ ಘಟಕ ಅಂತ. ಹಾಗೆ ನಾವು ಸೋಮಣ್ಣವ್ರು ಅದೇ ಮಾತಾಡಿದಾಗ ನೀವು ಹಾಕಿದ್ರ ಬೋರ್ಡು? ಇನ್ನೂ ಇಲ್ಲ, ಬರೆಸ್ತಾರೆ, ಹಾಕಿಲ್ಲ. ಹಂಗಾಗಿ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ್ದು ಅದು ಶಾಶ್ವತವಾದಂತಹ ಒಂದು ನಾಮಫಲಕ ಬೋರ್ಡ್ ಇರಬೇಕು. ಅದ್ರಲ್ಲಿ ನಮ್ಮ ದೂರವಾಣಿ ಜಿಲ್ಲಾಧ್ಯಕ್ಷದ ಒಂದು ದೂರವಾಣಿ ಸಂಖ್ಯೆ ಇರಬೇಕು. ಯಾವುದೇ ಒಂದು ಊರು ತಾಲೂಕಲ್ಲಿ ಆಗ್ಬೋದು. ಪ್ರಾರಂಭದಲ್ಲಿ ಸರ್ವರಿಗೂ ಸುಸ್ವಾಗತ, ಈ ಕಡೆಯಿಂದ ಬರ್ತಿದ್ದಂಗೆ ಅಲ್ಲಿ ಮತ್ತೆ ಬನ್ನಿ ಅಂತ ಹಾಕಿರ್ತಾರಲ್ಲ, ಆ ಕಡೆಯಿಂದ ಸುಸ್ವಾಗತ ಬರ್ಸೋದು, ಈ ಕಡೆಯಿಂದ ಹೋಗೋರ್ಗೆ ಸೌರಲ್ಲಿ ಹಾಕ್ತಾರಲ್ಲ ಬೋರ್ಡ್ಗಳು, ಆ ಥರ ನಾಮಫಲಕಗಳನ್ನು ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ ನಮ್ಮ ಸಂಘಟನೆ ವಿಷಯ. ಹೊರಗಡೆ ಇರ್ತಕ್ಕಂಥ ಕೋಟ್ಯಾಂತರ ಜನಕ್ಕೆ ಅದು ಪರಿಚಯ ಆಗಲ್ಲ. ಇವತ್ತು ಮಾಧ್ಯಮದಲ್ಲಿ ರೆಕಾರ್ಡ್ ಆಗ್ತಾ ಇದೆ, ನಾಳೆ ಯೂಟ್ಯೂಬಲ್ಲೋ ಟಿವಿನಲ್ಲೋ ಚಾನಲಲ್ಲೋ ಬರ್ತದೆ, ಅದು ಲಕ್ಷಾಂತರ ಜನಕ್ಕೆ ಗೊತ್ತಾಗುತ್ತೆ. ಆದರೆ ಇನ್ನೂ ಹೆಚ್ಚಿನ ಇದು ಪ್ರಚಾರ ಅಂತಕ್ಕಂಥದ್ದು ಬೇಕು. ಹಾಗಾಗಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ಒಂದು ಏನು ನಮ್ಮ ಅಜೆಂಡಾ ಇದೆ ಆಯ್ತಾ, ನಿಯಮಾವಳಿಗಳಿದೆ, ಅದನ್ನು ಯಾರು ಸಹ ಮೀರಬಾರ್ದು. ಅದರ ಅಡಿನಲ್ಲಿ ಹುಟ್ಟುತ್ತೀವಿ, ಜೀವಿತಾವಧಿಯಲ್ಲಿ ನಮ್ಮ ವಯಸ್ಸು 50, 55, 60, 70 ಬಂದ ತಕ್ಷಣ ನಾವು ಕಾಲು ಆಗ್ಬಿಡ್ತೀವಿ, ಲಿಂಗೈಕ್ಯ ಆಗ್ಬಿಡ್ತೀವಿ ಅಲ್ವಾ. ಸರ್ವಜ್ಞರು ಒಂದ್ ಕಡೆ ಹೇಳ್ತಾರೆ, ಅವ್ರ ಕೊನೆ ಜಗತ್ತಿನ ಜ್ಞಾನಿ ಅಂತ ಹೇಳಿದ್ರೆ, ವಿಶ್ವಜ್ಞಾನಿ ಅಂತ ಹೇಳಿದ್ರೆ ಸರ್ವಜ್ಞರು ಹೇಳಿದಂತ ಕನ್ನಡದ ವಚನಗಳು ಎಂತೆಂತ ಮೈ ರೋಮಾಂಚನ ಆಗ್ಬೇಕು ಅಂತ ಒಂದು ಸರ್ವಜ್ಞರವರು ದೇವಸ್ಥಾನ ಈ ತರ ಮಂಟಪದಲ್ಲಿ ಅವರ ವಚನಗಳನ್ನ, ಅವರ ಜೀವಿತಾವಧಿಯಲ್ಲಿ ಇರ್ತಕ್ಕಂಥ ಅನುಭವಗಳನ್ನ ಅವತ್ತು ಜನಕ್ಕೆಲ್ಲ ಹೇಳ್ಬಿಡೋರು. ನೆಕ್ಸ್ಟ್ ನಾನು ಹೇಳಕ್ಕಿರೋದಿಲ್ಲಪ್ಪ, ನೀವೆಲ್ಲ ಕಲೀರಿ ಅಂತೇಳಿ ಮುಂದಿನ ಊರಿಗೆ ಹೋಗೋರು. ಹಂಗೆ ಜಗತ್ತಿನ ಅನೇಕ ಭಾಗಗಳಲ್ಲಿ ಸರ್ವಜ್ಞ ಸಂಚಾರ ಮಾಡ್ತಾರೆ. ಅವ್ರ ಕೊನೆಗಳಿಗೆಲ್ಲೂ ಅವ್ರು ಒಂದ್ ಕಡೆ ಬರೀತಾರೆ, ನಾನು ಕಲಿಯೋದು ಬೇಕಾದಷ್ಟಿತ್ತು, ನನ್ನ ಆಯುಷ್ ಮುಗಿದೋಯ್ತಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಲ್ವಾ. ಎಂತ ವಿಷಯ ನೋಡಿ ಇದು. ನಾವು ಬೇಕಾದಷ್ಟು ಸಮಯವನ್ನ ಮೊಬೈಲ್ ನೋಡ್ತಾ ಕಳಿತೀವಿ, ಕೆಲ್ಸಕ್ಕೆ ಬಾರದ ಮಾತುಗಳನ್ನ ಆಡ್ತಾ ಕಳಿತೀವಿ, ಸುಮ್ಮನೆ ಅನಾವಶ್ಯಕ ಸುಮ್ಮನೆ ಮರದ ಕೆಳಗೆ ಕೂತ್ಕೊಂಡು ಕಾಲ ಕಳಿತೀವಿ ಅಲ್ವಾ. ಎಷ್ಟು ಸಮಯ ಭಗವಂತ ಕೊಟ್ಟಿರೋದು 24 ಗಂಟೆ. 8 ಗಂಟೆ ನಿದ್ದೆ ಮಾಡಬೇಕು, 8 ಗಂಟೆ ನಮ್ಮ ಯಾವುದೋ ಒಂದು ವೃತ್ತಿ ಮಾಡ್ತಾ ಇರ್ತೀವಿ. ನಾನು ವಕೀಲರಾಗಿದ್ದೀನಿ, ಇವರು BSF ಅಲ್ಲಿ ಇದ್ದಾರೆ, ಇನ್ನೊಬ್ರು ಶಿಕ್ಷಕರಾಗಿದ್ದಾರೆ, ಇನ್ನೊಬ್ರು ಆಟೋ ಓಡಿಸ್ತಾರೆ, ಇನ್ನೊಬ್ರು 8 ಗಂಟೆ ವ್ಯಾಪಾರ ಮಾಡಬೇಕು, 8 ಗಂಟೆ ನಿದ್ದೆ ಮಾಡಬೇಕು, 8 ಗಂಟೆ ನಮ್ಮ ಸಮಾಜ ಸೇವೆಯನ್ನ ಮಾಡಬೇಕು. ನೋಡಿ ಗಂಟೆ ಹೊಡಿಬೇಕು ಚಪ್ಪಾಳೆ. 8 24 ಏನು ಮಾಸ್ಟರ್ ಎಷ್ಟು 24 ಗಂಟೆಯನ್ನ 3 ವಿಭಾಗವಾಗಿ ನಾವು ಜೀವನದಲ್ಲಿ ನಾವು ಡಿವೈಡ್ ಮಾಡ್ಕೋಬೇಕು. ಈಗ ಡಾಕ್ಟರ್ ಅವರು ಯಾವ್ದೋ ಕೇಳಿದ್ರೆ ಯಾವ್ದೋ ಮಾತ್ರೆ ಕೊಟ್ರೆ ಆಗೋದಿಲ್ಲ, ಸರಿಯಾದ ಮಾತ್ರೆ ಕೊಟ್ರೆ ಇರ್ತಕ್ಕಂಥ ಕಾಯಿಲೆ ಅದು ವಾಸಿ ಆಗ್ತದೆ ಅಲ್ವಾ, ಗುಣ ಆಗ್ತದೆ, ಒಂದೇ ಸಲ ವಾಸಿ ಆಗ್ತದೆ. ಇವ್ರು ಗುಂಡು ಹೊಡಿಬೇಕು, ಅಲ್ಲೆಲ್ಲ ಹೊಡಿಬೇಕು ಅಂದ್ರೆ ಅದನ್ನೇನೋ ಗುರಿ ಇಟ್ಟರೆ ಮಾತ್ರ ಆ ಗುಂಡಲ್ಲಿ ಬಿಡ್ತದೆ, ಎತ್ತಗೋತಿರ್ಸರು ಗುಂಡು ಬಿಡುದಿಲ್ಲ, ಅವ್ರಿಗೆ ಹೊಡ್ಬಿಡ್ತದೆ. ಹಂಗೆ ಪ್ರತಿಯೊಂದು ವಿಷಯನೂ ಬಹಳ ಅರ್ಥ ಇದೆ. ಹಾಗಾಗಿ ನಾವು ಸಮಯವನ್ನ ಎಲ್ಲೂ ಸಹ ವ್ಯರ್ಥ ಮಾಡಬಾರ್ದು ಅಲ್ವಾ. ಇವತ್ತೊಂದು ದಿವಸ ಮಹಾತ್ಮ ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ, ಅವ್ರ ಜೀವನ ಚರಿತ್ರೆಯಲ್ಲಿ 1920-27 ಸಂದರ್ಭದಲ್ಲಿ ನಮ್ಮ ತಾತರೆಲ್ಲ ಹೋರಾಟ ಮಾಡೋ ಸಮಯದಲ್ಲಿ ನಮ್ಮನೆಗೂ ಸಹ ಬಂದಿದ್ರು ಮಹಾತ್ಮ ಗಾಂಧೀಜಿ ಅವರು, ವಿಶ್ವೇಶ್ವರಯ್ಯನವರು, ಮೈಸೂರು ಮಹಾರಾಜರೆಲ್ಲ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ವೇದ ಹಾದಿಯಲ್ಲಿ ನೀನು ನಮ್ಮ ಜಯ ಗಣೇಶ.
ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ನಾಶ ಮಾಡಿ ನೀಗು ನಮ್ಮ ಚಿಂತೆಯ ಅಂಧಕಾರದಲ್ಲಿ ಸೂರ್ಯ ನಾಶ ಮಾಡಿ ಬೇಗ ಸುಖದ ದಾರಿ ತೋರಿಸು ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು ನೋವ ನೀರಿ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು ನೋವ ನೀರಿ ಬಾಳಿನಲ್ಲಿ ಕಣ್ಣುಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಅರಿಯಲಿ ನಮ್ಮ ಒಲವು ಸದಾ ನಿನ್ನ ಜ್ಞಾನದಲ್ಲಿ ಮುಳುಗಲಿ ನಮ್ಮ ಮನವು ಸದಾ ನಿನ್ನ ಜ್ಞಾನದಲ್ಲಿ ಮುಳುಗಲಿ ನಿನ್ನ ಕರುಣೆಯಿಂದ ನಮ್ಮ ಬಾಳು ಬೆಳಗಲಿ ನಿನ್ನ ಕರುಣೆಯಿಂದ ತಂದು ನಮ್ಮ ಬಾಳು ಬೆಳಗಲಿ ಜಯ ಗಣೇಶ ಜಯ 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 ಗಣೇಶ ಜಯ 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 ಗಣೇಶ ಕಾರ್ಯಕ್ರಮದ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥಾಪಕರಾದ ಶಿವಗೌಡ್ರ ಸರ್ ಅವರು. ನೆಮ್ಮದಿಯನ್ನು ಕರುಣಿಸು ನೋವ ನೀರಿ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ನೀನು ನಮ್ಮ ರಾಜ್ಯಾದ್ಯಂತ ಸಂಚಾರ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ನಮ್ಮ ಸಂಘಟನೆ ಬೆಳೆಯೋದಕ್ಕೆ ಮುಖ್ಯ ಕಾರಣ ನಮ್ಮ ಗುರುಪ್ರಸಾದ್ ಅವರು ಅಂತ ಹೇಳಿ ನಾವು ಹೇಳಕ್ ಬಯಸ್ತೀವಿ. ಎಷ್ಟೋ ಸಲ ನನ್ನ ಅನುಪಸ್ಥಿತಿಯಲ್ಲಿ ಅವರೇ ಹೋಗಿ, ಹಾಗಾಗಿ ಇವತ್ತು ನೀವು ಸಮಾರಂಭದ ಅಧ್ಯಕ್ಷನ ವಹಿಸ್ಕೋಬೇಕು ಅಂತ ಹೇಳಿ ಶ್ರೀಯುತ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಗುರುಪ್ರಸಾದ್ ಅವ್ರನ್ನ ಕೇಳ್ಕೊಂಡು ಅವರು ಕೂಡ ಉಪಸ್ಥಿತಿದ್ದಾರೆ. ಅವ್ರಿಗೆ ನಮ್ಮ ಸಂಘಟನೆ ಸರ್ವ ಸದಸ್ಯರ ಪರವಾಗಿ ರಾಜ್ಯ ಸಮಿತಿಯ ಪರವಾಗಿ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಸಲ್ಲಿಸ್ತೇವೆ. ಮತ್ತೆ ಶ್ರೀಯುತ ದೇವರಾಜೇಗೌಡರ ಹತ್ರ ನಾವು ಡಿಸ್ಕಸ್ ಮಾಡಿದ್ವಿ, ಅದನ್ನ ಹಂತವಾಗಿ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಾವ್ಯಾರು ತಾಳ್ಮೆಯನ್ನ ಕಳ್ಕೋಬಾರ್ದು, ಆರೋಗ್ಯವನ್ನ ಕೆಡಿಸ್ಕೋಬಾರ್ದು. ನಾವೆಲ್ಲ ಭಗವಂತ ಕೊಟ್ಟಿರೋಷ್ಟು ಆಯುಸ್ಸು ದಿವಸ ನಾವು ಪ್ರಾಮಾಣಿಕವಾಗಿ ನಾವೆಲ್ಲ ಸಹೋದರ ಸಹೋದರರು, ನಮ್ಮಲ್ಲಿ ಯಾವುದು ಜಾತಿ ಇಲ್ಲ, ನಾವಿಲ್ಲೆಲ್ಲ ಕೂತಿದ್ದು ನಮ್ಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಏನಿದೆಯಾ ನಾವೆಲ್ಲ ಇಲ್ಲ. ಓಕೆ. ಕರ್ನಾಟಕ ರಕ್ಷಣಾ ಸೇವಾದಳಕ್ಕೆ